ಮಾತಾಡ್ಬೇಕಂದ್ರೆ ಅಕುಲ್ ಭಾಯ್ ಬಂದ್ಬಿಟ್ಟು he's telling he's there for my industry from a very long time. I really salute that. I really appreciate that. Very glad to work with that kind of legend. ಆದರೆ ಅವ್ರು ಹೇಳೋ ಒಂದೊಂದು ಮಾತುಗಳು ಕುಗ್ಸೋ ವಿಧ, ಮೆಂಟಲ್ ಪ್ರೆಷರ್ ಕೊಡೋದು, ಇಟ್ ಇಸ್ ನಾಟ್ ರೈಟ್. ಓಕೆನಾ? ಕೊಡ್ಲಿ, ಪರವಾಗಿಲ್ಲ ಅಂತ ಹೇಳಲ್ಲ. ಟಾಸ್ಕ್ ಏನಾದ್ರು ಮಾಡಿಲ್ಲ ಅಂದ್ರೆ ಕೆಟ್ಟದಾಗ ಬೈಲಿ, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾವು ಟಾಸ್ಕ್ ಮಾಡಿಲ್ಲ, ಜಸ್ಟ್ ಬಿಕಾಸ್ ಆಫ್ ಯು ನಾವೆಲ್ಲ ಸೋಲ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕೆಟ್ಟದಾಗ ಬೈಲಿ, ನೋ ಪ್ರಾಬ್ಲಮ್. ಬಟ್ ಟಾಸ್ಕ್ ಯಾರೋ ಮಾಡ್ತಾರೆ, ಪನಿಷ್ಮೆಂಟ್ ಯಾರಿಗೂ ಸಿಗುತ್ತೆ. ಅಕುಲ್ ಭಾಯ್ ಮನ್ಸ್ ಬಂದಂಗೆ 4 ಜನಕ್ಕೆ ಫಸ್ಟ್ ಟೈಮ್ ಪನಿಷ್ಮೆಂಟ್ ಕೊಡ್ತಾರೆ, ಆಮೇಲೆ 2 ಜನಕ್ಕೆ ಕೊಡ್ತಾರೆ, ಆಮೇಲೆ ಒಬ್ರಿಗೆ ಕೊಡ್ತಾರೆ. ಏನ್ ಕ್ಯಾಲ್ಕುಲೇಷನ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನಂತಾನೆ ಹೇಳಿದ್ರಿ, ಐ ಹ್ಯಾವ್ ಬೀನ್ ಟಾರ್ಗೆಟೆಡ್, ಬೇರೆಯವ್ರಿಗೆ ಫೇವರಿಸಮ್ ಇದೆ, ನನಗೆ ಟಾರ್ಗೆಟ್ ಇದೆ. ಯಾಕೆ ಅನ್ಸುತ್ತೆ? ಮೇ ಬಿ ಅವ್ರ ಇನ್ಫ್ಲೂಯೆನ್ಸ್ ಇಂದ ಅವ್ರ ಇನ್ಫ್ಲೂಯೆನ್ಸ್ ಇಂದ ಹೋಗಿದ್ದಾರೆ ಅಂತಾನೆ ಕಂಟೆಸ್ಟೆಂಟ್ಸ್ ಬಾಯಿಂದ ಬಂದಿದೆ ನನಗೆ. ಹೌದು, ಈ ತರ ಹೇಳಿದ್ದಾರೆ. ಈ ತರ ಕಂಟೆಸ್ಟೆಂಟ್ಸ್ ಬಾಯಿಂದಾನೆ ದೇ ಆರ್ ಲೈಕ್, ಇಲ್ಲ ಅವಳು ಬಂದ್ಬಿಟ್ಟು ತುಂಬಾ ಇನ್ಫ್ಲೂಯೆನ್ಸ್ ಅಲ್ಲಿ ಹೋಗಿದೆ. ಯಾವ ಇನ್ಫ್ಲೂಯೆನ್ಸ್ ಇದ್ರೇನು when it comes to reality show, ಹೌದು, when it comes to the reality show, ಈಗಲೂ ಕೇಳಿ ನೋಡಿ, ಮೋಸ್ಟ್ ಆಫ್ ದ ಕಂಟೆಸ್ಟೆಂಟ್ಸ್ ಗೆ ಎಲ್ಲರಿಗೂ ಬೇಕಂದ್ರೆ ಇಂಟರ್ವ್ಯೂ ತೆಗೆದಿರಿ, ಎವ್ರಿಬಡಿ ಆರ್ ಟೆಲಿಂಗ್ ಶಿ ಇಸ್ ನಾಟ್ ಪ್ಲೇಯಿಂಗ್ ಎನಿಥಿಂಗ್. why are they pushing her? Because of influence and favorism. ನಿಮ್ಮ ಹೆಗಲ ಮೇಲೆ ಬೇರೆ ಹೋಗ್ತಾ ಇದೆ ಅಲ್ಲ, ಅವ್ರು ಟಾಸ್ಕ್ ಮಾಡಿಲ್ಲ ಅಂದ್ರೆ ನಾನೇನು ಪನಿಷ್ಮೆಂಟ್ ತಗೊಳ್ಳಿ ಅಲ್ವಾ? they have to get the punishment. ಈಗ ಅವರು ಒಂದು 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅಂತ ಹೇಳಿದ್ರು, ಆಶ್ ಅವ್ರ ಜೊತೆಲಿ ಇನ್ನೊಂದು ಕ್ಯಾಂಡಿಡೇಟ್ ಆದ್ರೆ ಅವ್ರ ಕೆರಿಯರ್ ಆಗುತ್ತೆ ಅನ್ನೋ. and suppose out maybe yes this is a very good point, correct. ಈಗ ಯಾರಿಗೂ ಗೊತ್ತಿರ್ಲಿಲ್ಲ ಯಾರು ಅಂತ ಅವಳು ಅಲ್ವಾ. now just because she is with me, people are trying to recognize her. oh ಆಶ್ ಅವ್ರ ಪಾರ್ಟ್ನರ್ ಅದ್ರಲ್ಲ, ಅವ್ರು ಯಾರದು ಅಂತ ಹೇಳ್ಬಿಟ್ಟು ಅವಳ ಹೆಸರು ಬಂದ್ಬಿಟ್ಟು ನಾನು ಎಲ್ಲ ಇಂಟರ್ವ್ಯೂ ತೆಗೆದಿದ್ದೀನಿ ಅಲ್ವಾ. now she's become more famous. so instead I don't want to take her name at all because she is actually grabbing my famousness. ಅಲ್ವಾ? ನಾನು ಇಷ್ಟು ಕಷ್ಟಪಟ್ಟೆಲ್ಲ ಬೆಳೆದಿರೋದು ಅವಳಿಗೆ ಫೇಮಸ್ ಕೊಡಕ್ಕಲ್ಲ. ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ. ಸೊ ನೀವು ಯಾವ್ದೋ ಒಂದು ಇನ್ಸಿಡೆಂಟ್ ಅಲ್ಲಿ ಅವಳು ತಪ್ಪಿದ್ದ ನೀವು ಪನಿಷ್ಮೆಂಟ್ ತಗೊಂಡಿದ್ದೀರಾ? ಡೆಫಿನೆಟ್ಲಿ ಕಾಯ್ ಕಡ್ಬು ಟಾಸ್ಕ್ ಅಲ್ಲಿ ಅಕುಲ್ ಭಾಯ್ ಹೇಳಿದ್ದಾರೆ, ಏನ್ಮಾ ನೀನು ಪಾಪ್ಕಾರ್ನ್ ತಿಂದಿರೋ ತರ ತಿಂದಿದೀಯಾ ನೀನು, ಓಕೆನಾ? ಅಲ್ಲಿ ನಾನ್ ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಕುಲ್ ಭಾಯ್ ನನಗೆ ಪನಿಷ್ಮೆಂಟ್ ಕೊಟ್ರು. ಫಸ್ಟ್ ಆಫ್ ಆಲ್ ರಾಂಗ್ ಡಿಸಿಷನ್ ಇಲ್ಲ. ಅಲ್ಲಿ ಕ್ಯಾಮ್ರಾ ಮುಂದೆ ನಾವು ಅಷ್ಟೆಲ್ಲ ಮಾತಾಡಿ ಅಷ್ಟೆಲ್ಲ ಜಗಳ ಆಗಿದೆ, ಅಲ್ಲಿ ಯಾವ್ದು ಟೆಲಿಕಾಸ್ಟ್ ಆಗಿಲ್ಲ ಇಲ್ಲಿ ತನಕ. ಫಸ್ಟ್ ಆಫ್ ಆಲ್ ನಾನು ಅದೇ ಹೇಳ್ತೀನಲ್ವ ಸರ್, ನಾನು ಬಂದು ಕಾಂಟ್ರವರ್ಸಿ ಮಾಡೋ ಹುಡುಗಿನೇ ಅಲ್ಲ. ನಾನಾಯ್ತು ನನ್ನ ಪಾಡಾಯ್ತು ಅಂತ ಇದ್ದೀನಿ. ನನ್ನನ್ನು ಬಂದ್ಬಿಟ್ಟು ಸುಮ್ಮನೆ ಕೆರ್ಕೊಂಡೇ ಇದ್ರೆ ನಾನು ಬಿಡಲ್ಲ, ಯಾರಿದ್ರು ಬಿಡಲ್ಲ. ಅದು ಪ್ರೋಗ್ರಾಮ್ ಅವರೇ ಇರ್ಲಿ, ಇಲ್ಲಾಂದ್ರೆ ನಾರ್ಮಲ್ ಮನುಷ್ಯರಾಗಿರೋ ಇರ್ಲಿ, ಐ ವಿಲ್ ನಾಟ್ ಲೀವ್ ದೆಮ್. ಇಟ್ಸ್ ಬಿಕಾಸ್ ನಾನ್ ನನ್ನ ಪಾಡಿಗಿದ್ದು ನಾನು ನನ್ನ ಕೆಲಸ ಮಾಡ್ಕೊಂಡಿದ್ರೆ ಇವ್ರಿಗೆ ಏನ್ ಕಷ್ಟ ಅಲ್ವಾ? ಈಗ ಕಾಯ್ಕಾಡ್ಬು ಟಾಸ್ಕ್ ಅಲ್ಲಿ ಏನಾಯ್ತು, ಅಕುಲ್ ಭಾಯ್ ಹೇಳಿದ್ದಾರೆ, ಏನ್ಮಾ ನೀನ್ ಪಾಪ್ಕಾರ್ನ್ ತಿಂದಾಗೆ ಬರೀ 10 ಮಾತ್ರ ತಿಂದಿದ್ಯಾ? ಅವಾಗ ನಾನ್ ಕೇಳಿದಾಗ ನಾನು ಅವ್ನಿಗೆ ಹೇಳ್ತಾ ಇದ್ದೀನಿ, ಬ್ರೋ ಹಿಂಗ್ ಫೋಲ್ಡ್ ಮಾಡಿ ಪುಟೆಡ್ ಇನ್ಸೈಡ್ ಯರ್ ಮೌತ್ ಬ್ರೋ, ಎಲ್ಲ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ತಿಂತಾ ಇದ್ದಾರೆ, ನೀನು ಹಂಗ್ ತಿನ್ನು. ಅವಳು ನಾರ್ಮಲ್ ಆಗಿ ಹಿಂಗ್ ತಿನ್ಕೊಂಡೆ ಇದ್ದಾಳೆ, ಆಯ್ತಾ? ಶಿ ಏಟ್ ಓನ್ಲಿ 10 ಕಡ್ಬು, ಆಯ್ತಾ? ಅಂಡ್ ಐ ಟೋಲ್ಡ್, ಕಳ್ಸೋಕ್ಕಿಂತ ಮುಂಚೆನೆ ನಾನು ಹೇಳಿದ್ದೀನಿ, ಈ ತರ ನಾನು ಲಾಸ್ಟ್ ನೈಟೇ ಬಂದ್ಬಿಟ್ಟು ಮನೆಯಲ್ಲಿ, ಹಳ್ಳಿಯವ್ರ ಮನೆಯಲ್ಲಿ ಬಂದ್ಬಿಟ್ಟು 7 ಹೋಳಿಗೆ ತಿಂದಿದ್ದೀನಿ. ಐ ಆಮ್ ಓಕೆ ವಿತ್ ಸ್ವೀಟ್, ಐ ಕ್ಯಾನ್ ಈಟ್. ಡು ಯು ವಾಂಟ್ ಟು ಗೋ ಆರ್ ಡು ಯು ವಾಂಟ್ ಮೀ ಟು ಗೋ? ಅವಳ ಹತ್ರನೇ ಡಿಸಿಷನ್ ತಗೊಂಡು ಕಳ್ಸಿದ್ದೀನಿ. ಇಲ್ಲ ನಾನೇ ಹೋಗ್ತೀನಿ ಅಂತ ಹೋದವಳು ಅಲ್ಲಿ ಹೋಗಿದ ತಕ್ಷಣ ಅಕುಲ್ ಭಾಯ್ ಬಂದ್ಬಿಟ್ಟು, ಓ ಇಟ್ಸ್ ರಾಂಗ್ ಡಿಸಿಷನ್, ನೀನ್ ಏನೋ ರಾಂಗ್ ಡಿಸಿಷನ್ ತೆಗೆದಿದ್ಯಾ, ಅದಕ್ಕೆ ಪನಿಷ್ಮೆಂಟ್ ನಿಂಗೆ. ಏನಕ್ಕೆ ನಾನು ಪನಿಷ್ಮೆಂಟ್ ತಗೋಬೇಕು ಅಲ್ವಾ? ಕರೆಕ್ಟ್, ನಾನು ಮಾಡಿದೆ. on the camera but nothing is telecast on the camera exactly.